ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹಠ ಸಿಂಧು 539 ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಕೈಮಾ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಕೆಳಗಡೆ ಕಾಣಿಸ್ತಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗಿದ್ರೆ ಲೆಟ್ಸ್ ಸ್ಟಾರ್ಟ್ ವಿತ್ ಕೈಮಾ ಸಾಂಬಾರ್. ಮೊದಲನೇದಾಗಿ 4 ಎಗ್ಸ್ನ 50 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಚಿಪ್ಪೆ ಈಸಿಯಾಗಿ ಬರಲಿ ಅಂತ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಈಗ ಕೈಮಾ ಉಂಡೆ ಮಾಡ್ಕೊಳ್ಳೋದಕ್ಕೆ ಕೋಟಿಂಗ್ಗೋಸ್ಕರ ಬಳಸ್ತಾ ಇದ್ದೀನಿ ಕಡಲೆಪಪ್ಪುನ. ನಾನಿಲ್ಲಿ ಹುರ್ಗಡ್ಲೆನ 1 ಕಪ್ ತೊಗೊಂಡು ನೈಸ್ ಪೌಡರ್ ಆಗಿ ಮಾಡ್ಕೊಂಡಿದ್ದೀನಿ. ನಾನು ಯಾವ ಕಪ್ಪಲ್ಲಿ ಹುರ್ಗಡ್ಲೆನ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಹುರ್ಗಡ್ಲೆ ಪೌಡರ್ ಕೂಡ 1 ಕಪ್ ಆಗಿದೆ. ಈಗ ಎಗ್ ಕೈಮಾ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಅರ್ಧ ಹೋಳು ತೆಂಗಿನಕಾಯಿನ ಈ ರೀತಿ ಚಾಪ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ. 1 ಈರುಳ್ಳಿನ ಕಟ್ ಮಾಡಿರೋದು, ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಸ್ಪೂನು ಪೂರ್ತಿಯಾಗಿ ಕಾಳುಮೆಣಸು ಹಾಕೊಂಡಿದ್ದೀನಿ. ಕಾಳುಮೆಣಸು ಇದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆ 2 ಇಂಚು ಚಕ್ಕೆ, 2 ರಿಂದ 3 ಲವಂಗ ಮತ್ತು 1 ಏಲಕ್ಕಿ. ಕಲರ್ಗೆ ಅಂತೇಳಿ ಒಂದು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಬಳಸ್ತಾ ಇದ್ದೀನಿ. ಖಾರಕ್ಕೆ ಅಂತ 2 ಸ್ಪೂನು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಹಾಗೆ ಸಾಂಬಾರ್ ಪೌಡರ್ ಕೂಡ 2 ಸ್ಪೂನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಡೈಜೆಷನ್ಗೋಸ್ಕರ ಸ್ವಲ್ಪ ಹೂವಿನ ಕಾಳನ್ನು ಹಾಕ್ಕೊಂಡಿದ್ದೀನಿ. ಮತ್ತಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಸೇರಿ ನಾವೀಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ತುಂಬ ಪೇಸ್ಟ್ ರೀತಿಗೇನು ಬೇಡ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡೀಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ಗ್ರೈಂಡ್ ಮಾಡ್ಕೊಂಡಿರುವ ಮಸಾಲೆನ ಎಷ್ಟು ತಿಕ್ಕಾಗಿದೆ ಅಂತ. ಮಾಮೂಲಿ ನಾವು ಸಾಂಬಾರಿಗೆಲ್ಲ ಯಾವ ರೀತಿಯಾಗಿ ಮಸಾಲೆನ ರುಬ್ಕೊಳ್ತೀವೋ ಅದೇ ರೀತಿಯಾಗಿ, ಆದರೆ ಇದೊಂದು ಸ್ವಲ್ಪ ತೀರಾ ನೈಸಾಗಿರೋದಿಲ್ಲ, ಸ್ವಲ್ಪ ಈ ಥರ ಇರುತ್ತೆ. ಈಗ ಕೈಮಾ ಉಂಡೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಸಾಲೆನ ಎತ್ತಿಟ್ಕೊಳ್ತಾ ಇದ್ದೀನಿ. ನಾವೇನು ಕೈಮಾ ಉಂಡೆಗಳನ್ನು ಮಾಡ್ಕೊಳ್ತೀವಲ್ವ, ಸೊ ಅದಕ್ಕೇ ಈ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನು ಮಾಡ್ಕೊಳ್ಬೇಕು. ಹಾಗಾಗಿ ಎತ್ತಿಟ್ಕೊಂಡಿದ್ದೀನಿ. ಒಂದು 4 ರಿಂದ 5 ಸ್ಪೂನು ಮಸಾಲೆನ ಎತ್ತಿಟ್ಕೊಂಡಿದ್ದೀನಿ. ಮಸಾಲೆನ ಎತ್ತಿಟ್ಕೊಂಡಿದ್ದಾದಮೇಲೆ ಈಗ ಇದೇ ಮಸಾಲೆಗೇ ಟೊಮೊಟೊನೂ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಒಂದು ನೈಸ್ ಸಾಂಬಾರಿಗೆ ಇವಾಗ ಯಾವ ರೀತಿಯಾಗಿ ನಾವು ರುಬ್ಕೊಳ್ತೀವೋ ಅದೇ ರೀತಿಯಾಗಿ ನೈಸಾಗಿ ರುಬ್ಕೊಂಡು ಬರಬೇಕು. ನೋಡಿ, ಇದಿವಾಗ ಕೈಮಾ ಸಾಂಬಾರಿಗೆ ಮಸಾಲೆ ರೆಡಿಯಾಗಿದೆ. ಕೈಮಾ ಸಾಂಬಾರಿಗೆ ಈ ರೀತಿಯಾಗಿ ಪೇಸ್ಟ್ ರೀತಿಯಾಗಿ ನಾವು ರುಬ್ಕೊಳ್ಬೇಕು. ಈ ಮಸಾಲೆನ ಒಂದು ಸೈಡಿಗೆ ಇಟ್ಟು ಮೊಟ್ಟೆ ಬೆಂದಿದೆಯೋ ಇಲ್ವೋ ಅಂತ ನೋಡೋಣ ಬನ್ನಿ. ಎಲ್ಲ ಮೊಟ್ಟೆನೂ ಕಂಪ್ಲೀಟಾಗಿ ಬೆಂದ್ಕೊಂಡಿದ್ದೆ. ನೀರನ್ನೋದು ಒಂದು 50% ಹೀರ್ಕೊಂಡಿದೆ. ಈಗ 50 ಮಿನಿಟ್ಸ್ ಕೂಡ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಅಷ್ಟರೊಳಗೆ ಮಸಾಲೆ ರುಬ್ಕೊಂಡಿರೋದು. ಮೊಟ್ಟೆ ಬಿಡಿಸುವಾಗ ಬಿಸಿ ತಾಕಬಾರ್ದು ಅಂತ ಇದರಲ್ಲಿರೋ ಬಿಸಿ ನೀರನ್ನೆಲ್ಲ ಚೆಲ್ಲಿ ಈಗ ಮೊಟ್ಟೆ ಬಿಡಿಸ್ಕೊಳ್ಳೋದಕ್ಕೆ ಕೋಲ್ಡ್ ವಾಟರ್ನ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡ್ತಿದ್ದೀನಿ. ಫಸ್ಟಿಗೆ ಕೈಮಾ ಉಂಡೆ ಮಾಡ್ಕೊಳ್ಳೋದಕ್ಕೆ ಮೊಟ್ಟೆನ ಫಸ್ಟು ಈ ರೀತಿಯಾಗಿ ತುರಿದು ಇಟ್ಕೊಳ್ಬೇಕು. ಮೊಟ್ಟೆನ ತುರಿಬೇಕಾದ್ರೆ ಈ ರೀತಿಯಾಗಿ ಹಗುರವಾಗಿ ನಾವು ತುರಿಬೇಕಾಗತ್ತೆ, ಇಲ್ಲಾಂದ್ರೆ ಮೊಟ್ಟೆ ಒಡೆದೋಗ್ಬಿಡುತ್ತೆ. ನೋಡಿ, ಇಲ್ಲಿ ಎಲ್ಲ ಮೊಟ್ಟೆನೂ ಈ ರೀತಿಯಾಗಿ ಗ್ರೇಟರ್ ಮಾಡಿ ಇಟ್ಕೊಂಡಿದ್ದೀನಿ. ಯೆಲ್ಲೋ ಕಲರಲ್ಲಿರೋದು ಪುಡಿ ಪುಡಿ ಆಗುತ್ತೆ, ಅದನ್ನೇನು ಈ ರೀತಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಬನ್ನಿ ಇವಾಗ ಎಗ್ ಕೈಮಾ ಉಂಡೆಗಳನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮಸಾಲೆ ಮತ್ತು ಈರುಳ್ಳಿ ಹಾಕಿರೋ ವಿಡಿಯೋ ಮಿಸ್ ಆಗಿದೆ, ಹಾಗಾಗಿ ಇಲ್ಲಿ ನಿಮಗೆ ಹೀಗೆ ತೋರಿಸ್ತಾ ಇದ್ದೀನಿ. ಈಗ ತುರಿದಿರುವಂತಹ ಮೊಟ್ಟೆನೂ ಕೂಡ ಈರುಳ್ಳಿ ಮತ್ತು ಮಸಾಲೆ ಒಂದಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹುರ್ಗಡ್ಲೆ ಪೌಡರ್ನ ಒಂದೇ ಸರಿನೇ ಹಾಕ್ಕೊಳ್ತಾ ಇಲ್ಲ. ಫಸ್ಟಿಗೆ ಒಂದು 4 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕಲಿಸ್ಕೊಳ್ತಾ ಉಂಡೆ ಮಾಡ್ಕೊಳ್ಳೋದಕ್ಕೆ ಆಗುವಷ್ಟು ನಾವು ಹುರ್ಗಡ್ಲೆ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ಹುರ್ಗಡ್ಲೆ ಪುಡಿ ಮತ್ತು ಮೊಟ್ಟೆ, ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು, ಒಂದಕ್ಕೊಂದು ಅಂಟ್ಕೋಬೇಕು, ಉಂಡೆ ಕಟ್ಟೋಕ್ಕೆ ಬರಬೇಕು. ಆ ರೀತಿಯಾಗಿ ನಾವು ಕಲಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನಾನು ನಿಮಗೆ ಉಂಡೆ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡಿ, ಈಗ ಇದು ಉಂಡೆ ಸ್ವಲ್ಪ ಅಂಟುತ್ತಾ ಇದೆ, ಪೂರ್ತಿಯಾಗಿ ಉಂಡೆ ಕಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈಗ ಏನು ಮಾಡಬೇಕು ಅಂತಂದರೆ ಇನ್ನು ಉಳಿದಿರುವಂತಹ ಹುರ್ಗಡ್ಲೆ ಪೌಡರ್ನು ಕೂಡ ಹಾಕ್ಕೊಂಡು ಉಂಡೆ ಕಟ್ಕೊಳ್ಬೇಕು. ಇವಾಗ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ. ನಾವು ಜಾಮೂನ್ ಮಾಡೋಕ್ಕೆ ಯಾವ ರೀತಿ ಬಾಲ್ಸನ್ನು ಮಾಡ್ಕೊತೀವಲ್ವ, ಸೇಮ್ ಅದೇ ರೀತಿಯಾಗಿ ಫಸ್ಟು ಈ ರೀತಿಯಾಗಿ ಬಾಲ್ಸನ್ನು ಮಾಡ್ಕೊಳ್ಬೇಕು.
ಉಂಡೆಗಳನ್ನು ಮಾಡ್ಕೋಬೇಕಾದ್ರೆ ಕೈಗೆ ಅಂಟಬಾರ್ದು. ಎಗ್ಗು ಕೈಮಾ ಉಂಡೆ ಮಾಡ್ಕೊಳ್ಳುವಾಗ ಉಂಡೆ ಮಾಡೋದಕ್ಕೆ ಬರಬೇಕು, ಆ ರೀತಿ ನಾವು ಕಲಿಸ್ಕೋಬೇಕಾಗತ್ತೆ. ಇವಾಗ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಯಿತು, ಆಮೇಲೆ ಕೈಮಾ ಉಂಡೆಗಳನ್ನು ಮಾಡ್ಕೊಂಡಿದ್ದಾಯಿತು. ಇವಾಗ ಏನಿದ್ರು ನಾವು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ. ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡ ಬಾಣಲಿನ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನೂ ಸಹ ಹಾಕ್ಕೊಂಡಿದ್ದೀನಿ. ಕೈಮಾ ಉಂಡೆಗಳನ್ನು ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಹರ್ವಾದಾಗಿರುವ ಮತ್ತು ದಪ್ಪ ಆಗಿರುವ ಬಾಣಲಿನ ಇಟ್ಕೊಂಡು ನಾವು ಒಗ್ಗರಣೆ ಮಾಡ್ಕೊಳ್ಳೋದು ಬೆಸ್ಟು. ಈಗ ಎಣ್ಣೆ ಕಾದಿದೆ, ಒಂದು ಅರ್ಧ ಈರುಳ್ಳಿನ ಎಣ್ಣೆಯಲ್ಲಿ ಹಾಕಿ ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ 1 ಇಲ್ಲ 2 ಎಷ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು ಈರುಳ್ಳಿನ. ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಿಡಿಸ್ಕೊಂಡು ಒಂದೊಂದಾಗಿ ಈ ರೀತಿಯಾಗಿ ಬಿಡಿಸ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ 1 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಆಪ್ಷನಲ್ ಅಷ್ಟೇ, ಇಷ್ಟ ಇದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು. ನೋಡಿ, ಈರುಳ್ಳಿ ಕರ್ಬೇವಿನ ಸೊಪ್ಪು ಈ ರೀತಿಯಾಗಿ ಬಾಡಿಸ್ಕೊಂಡಿದ್ದೀನಿ. ಈ ಒಗ್ಗರಣೆಗೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನೇನು ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಿಲ್ಲ. ಸಾಂಬಾರಿಗೆ ಬೇಕಾದಷ್ಟು ನೀರು ಮತ್ತು ಮಿಕ್ಸಿ ಜಾರ್ನಲ್ಲಿರೋ ಮಸಾಲೆನೂ ಕೂಡ ಹಾಕ್ಕೊಂಡು ಒಂದೇ ಸರಿ ಒಂದು ಕುದಿ ಬರೆಸ್ಕೊಳ್ತೀನಿ. ಹಾಗಾಗಿ ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿರೋ ಮಸಾಲೆ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಹೀಗೆ ನೋಡಿ, ಮಿಕ್ಸಿ ಜಾರ್ನಲ್ಲಿರೋ ಎಲ್ಲ ಮಸಾಲೆನೂ ನೀರಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸತಿ ಮಸಾಲೆ ಮತ್ತು ಒಗ್ಗರಣೆ ಎಲ್ಲದನ್ನು ಕರೆಕ್ಟಾಗಿ ನೀಟಾಗಿ ಹೊಂದ್ಕೊಳ್ಳೋ ಥರ ನಾವು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಒಗ್ಗರಣೆ ಮತ್ತು ಮಸಾಲೆ ಎರಡೂ ಕೂಡ ಮಿಕ್ಸ್ ಆಗ್ತಾ ಇದೆ. ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಇಲ್ಲಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಒಂದು ಅರ್ಧ ಲೀಟರ್ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಕೈಮಾ ಉಂಡೆಗಳನ್ನು ನಾನು ಯಾವ ರೀತಿಯಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ಅಂತ. ನಾನಿಲ್ಲಿ ಒಂದು 20ರಿಂದ 25 ಉಂಡೆಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾವು ಯಾವುದಾದ್ರೂ ಅಡುಗೆ ಮಾಡ್ಕೊಳ್ಬೇಕು ಅಂತ ಅಂದಾಗ ಈ ರೀತಿಯಾಗಿ ಪ್ಲೇಟ್ ಕ್ಲೋಸ್ ಮಾಡಿ ಅಡುಗೆ ಮಾಡ್ಕೊಳ್ಳೋದ್ರಿಂದ ಬೇಗನೆ ಅಡುಗೆ ಅನ್ನೋದು ತಯಾರಾಗುತ್ತೆ. ಮತ್ತು ಸಾಂಬಾರಿನಲ್ಲಿರೋ ಪೋಷಕಾಂಶಗಳು ಕೂಡ ಹೊಗೆ ರೂಪದಲ್ಲಿ ಆವಿಯಾಗಿ ಹೋಗೋದಿಲ್ಲ. ಪ್ಲೇಟ್ ಕ್ಲೋಸ್ ಮಾಡಿ 1 ನಿಮಿಷ ಕುದಿ ಬರೋದಕ್ಕೆ ಬಿಟ್ಟಿದ್ದೆ. ಅಷ್ಟರೊಳಗೆ ಎಲ್ಲ ಕೈಮಾ ಉಂಡೆಗಳನ್ನು ಸಹ ರೆಡಿ ಮಾಡ್ಕೊಂಡಾಗಿದೆ. ಒಂದು ಕುದಿ ಬಂದಾದಮೇಲೆ ಈ ಟೈಮಲ್ಲಿ ನಾವು ಸಾಂಬಾರು ಕನ್ಸಿಸ್ಟೆನ್ಸಿ ಅಥವಾ ಉಪ್ಪು ಹುಳಿ ಖಾರ ಎಲ್ಲದೂ ಕರೆಕ್ಟಾಗಿದೆಯಾ ಅಂತೇಳಿ ನಾವೀಗ ನೋಡ್ಕೋಬೇಕಾಗತ್ತೆ. ನಾನು ಟೇಸ್ಟ್ ಮಾಡಿದ್ದೀನಿ, ನಮಗೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಕೈಮಾ ಉಂಡೆಗಳನ್ನೆಲ್ಲ ಒಂದೊಂದಾಗಿ ಇಡ್ತಾ ಬರ್ತಾ ಇದ್ದೀನಿ. ನೋಡಿ, ಈ ಥರ ಅಗಲವಾದ ಪಾತ್ರೆ ಅಥವಾ ಬಾಣಲಿನ ಇಟ್ಕೊಂಡು ಈ ರೀತಿಯಾದ ಅಡುಗೆಗಳನ್ನು ಮಾಡ್ಕೋಬೇಕು ಅಂದಾಗ ಹರವಾದಾಗಿರುವ ಬಾಣಲಿ ಅಥವಾ ಪಾತ್ರೆನೇ ಬೆಸ್ಟ್ ಆಗಿರುತ್ತೆ. ಯಾಕಂತಂದರೆ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಉಂಡೆಗಳನ್ನು ಬೇಯಿಸ್ಕೊಳ್ಳುವಾಗ ಗ್ಯಾಸ್ ಉರಿ ಎಲ್ಲದಕ್ಕೂ ತಾಕಿ ಒಂದೇ ಪ್ರಮಾಣದಲ್ಲಿ ಉಂಡೆಗಳು ಬೆಂದ್ಕೊಳ್ತವೆ. ಇಲ್ಲ ಅಂತಂದರೆ ಅನ್ನ ಮಾಡ್ಕೊಳ್ಳೋ ಪಾತ್ರೆನ ಇಟ್ಕೊಂಡು ನಾವು ಈ ರೀತಿಯಾದ ಸಾಂಬಾರುಗಳನ್ನು ಮಾಡ್ಕೊಳ್ತೀವಿ ಅಂತಂದಾಗ ಉಂಡೆಗಳು ಅಷ್ಟು ಕರೆಕ್ಟಾಗಿ ಬೆಂದ್ಕೊಳ್ಳೋದಿಲ್ಲ. ಕೆಳಗಡೆ ಎಷ್ಟು ಉಂಡೆಗಳಿರುತ್ತೋ ಅಷ್ಟೇ ಮಾತ್ರ ಬೆಂದ್ಕೊಳ್ಳುತ್ತವೆ. ಇನ್ನು ಮೇಲ್ಗಡೆ ಇರೋವು ಉಂಡೆಗಳು ಸರಿಯಾಗಿ ಬೆಂದ್ಕೊಳ್ಳೋದಿಲ್ಲ, ಅರ್ಧ ಬೆಂದಿರ್ತವೆ. ಮತ್ತು ಸಾಂಬಾರು ಥಿಕ್ನೆಸ್ ಕೂಡ ಕಮ್ಮಿ ಆಗುತ್ತೆ. ಅದಕ್ಕೆ ಈ ಥರ ಪಾತ್ರೆಗಳಲ್ಲಿ ಬಾಣಲಿಗಳಲ್ಲಿ ಮಾಡಿದ್ರೆ ಬೆಸ್ಟು. ಲಾಸ್ಟಿಗೆ ಟೀ ಕುಡಿಯೋ ಕಪ್ಪಲ್ಲಿ 1 ಲೋಟ ನೀರು ಹಾಕಿ ಪ್ಲೇಟ್ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಟಿದ್ದೆ. ನೋಡ್ಬೋದು ನೀವೀಗ ಕೈಮಾ ಉಂಡೆ ಸಾಂಬಾರು ರೆಡಿಯಾಗಿದೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಉಂಡೆಗಳನ್ನು ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬೇಯಿಸ್ತೀವಿ ಅಂತಂದರೆ ಕುದಿಯುವಾಗ ಉಂಡೆಗಳೆಲ್ಲ ಹೊಡ್ಕೊಳ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಉಂಡೆಗಳನ್ನು ಬೇಯಿಸ್ಕೋಬೇಕಾಗತ್ತೆ. ಸಾಂಬಾರು ತಿರುಗಿಸುವಾಗಲೂ ಕೂಡ ಈ ರೀತಿಯಾಗಿ ನಿಧಾನವಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ. ಜೋರಾಗಿ ಮಾಮೂಲಿ ಸಾಂಬಾರಿನಲ್ಲಿ ನಾವು ಯಾವ ರೀತಿ ತಿರುಗಿಸ್ಕೊಳ್ತೀವೋ ಆ ರೀತಿಯಾಗಿ ತಿರ್ಗಿಸ್ಕೊಂಡ್ರೆ ಉಂಡೆಗಳೆಲ್ಲ ಹೊಡೆದೋಗ್ಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿಯೇ ತಿರ್ಗಿಸ್ಕೋಬೇಕು. ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ ನಾನು.
ತುಂಬ ಚೆನ್ನಾಗಾಗಿದೆ. ಎಗ್ ಕೈಮಾ ಸಾಂಬಾರ್ಗೂ ಮತ್ತು ಮಟನ್ ಕೈಮಾ ಮತ್ತು ಚಿಕನ್ ಕೈಮಾ ಸಾಂಬಾರ್ಗೂ ಏನು ಡಿಫ್ರೆನ್ಸು ಅಂತ ಅಂದರೆ, ಮಟನ್ ಕೈಮಾ ಸಾಂಬಾರು ಮತ್ತು ಚಿಕನ್ ಕೈಮಾ ಸಾಂಬಾರು ಈ ಎರಡರಲ್ಲೂ ಕೂಡ ಚಿಕನ್ನು ಮಟನ್ನಲ್ಲಿರೋ ಸಾರಾಂಶನ ಸಾಂಬಾರೊಳಗೆ ಬಿಟ್ಕೊಳ್ಳುತ್ತೆ. ಆದರೆ ಎಗ್ ಕೈಮಾ ಸಾಂಬಾರಲ್ಲಿ ಎಗ್ನಲ್ಲಿರೋ ಸಾರಾಂಶನ ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಇದು ಒಂಥರ ಏನೋ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಕೊಡ್ತು. ನಾನು ಮಾಡ್ತಿರೋದು ಮೊದಲನೇ ಸರಿ ಇದು ಎಗ್ ಕೈಮಾ ಸಾಂಬಾರ್ ಮಾಡ್ತಾ ಇರೋದು. ಮತ್ತು ಉಂಡೆಗಳನ್ನು ಮಾಡ್ಕೊಳ್ಳುವಾಗ ಮಸಾಲೆ ಜೊತೆಗೆ ಒಂದು ಹಸಿ ಮೊಟ್ಟೆನೂ ಕೂಡ ಹಾಕ್ಬೋದು. ಇಲ್ಲ ಅಂತಂದ್ರೆ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಸಾಂಬಾರ್ಗೆ ಒಂದೊಂದಾಗಿ ಬಿಡ್ತೀವಿ ಅಲ್ವಾ, ಅವಾಗ್ಲೂ ಕೂಡ ಒಂದು ಹಸಿ ಮೊಟ್ಟೆನ ಹಾಗೆ ಒಡೆದು ಹಾಕಿದ್ರೆ ಅದು ಕೂಡ ಅಥೆಂಟಿಕ್ ಎಗ್ ಕೈಮಾ ಸಾಂಬಾರ್ ಥರನೇ ಇರುತ್ತೆ. ಲಾಸ್ಟಿಗೆ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗಿದೇ ಹೋಯ್ತು, ಸಾಂಬಾರು ಎಗ್ ಕೈಮಾ ಸಾಂಬಾರು ರೆಡಿ ಆಯಿತು. ಈಗ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಅನ್ನದ ಜೊತೆಗೆ ಅಥವಾ ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಪರೋಟ ಜೊತೆಗೆ ಇದೆಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ಸರ್ವ್ ಮಾಡ್ಕೊಂಡು ತಿಂದರೆ ಮುಗ್ದೇ ಹೋಯ್ತು ಇವತ್ತಿನ ಡಿನ್ನರ್ ಅಥವಾ ಲಂಚ್. ನೋಡಿ, ಎಲ್ಲೂ ಕೂಡ ಕೈಮಾ ಉಂಡೆಗಳು ಹುಡ್ಕೊಂಡಿಲ್ಲ. ಯಾವ ಸೈಜಿಗೆ ಉಂಡೆಗಳನ್ನು ಮಾಡಿ ಹಾಕೊಂಡಿದ್ದೆ ಸಾಂಬಾರಲ್ಲಿ ಅದೇ ಸೈಜಿಗೆ ಇದೆ. ಹಾಗೆ ಯಾವುದು ಕೂಡ ಹೊಡೆದಿಲ್ಲ. ಸಾಂಬಾರ್ ಥಿಕ್ನೆಸ್ ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಕರೆಕ್ಟಾಗಿದೆ. ನಿಮಗೆ ಇನ್ನೂ ಒಂದು ಸ್ವಲ್ಪ ನೀರಾಗಿ ಬೇಕು ಅಂತಂದರೆ ಇನ್ನೂ ಎಕ್ಸ್ಟ್ರಾ ನೀರು ಹಾಕೊಳ್ಬೋದು ಉಂಡೆಗಳನ್ನು ಹಾಕಾದ್ಮೇಲೆ. ಈಗ ಮಸಾಲೆನೂ ಕೂಡ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬೆಂದ್ಕೊಂಡಿದೆ. ಬನ್ನಿ ಇವಾಗ ಮುದ್ದೆ ಜೊತೆಗೆ ಮತ್ತು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್, 30 ಮಿನಿಟ್ಸ್ ಒಳಗೆ ಎಗ್ ಕೈಮಾ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ. ಹಾಗಾದರೆ ಎಗ್ ಕೈಮಾ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಹಾಗೆ ನೀವು ಫ್ರೆಂಡ್ಸ್ ಗ್ರೂಪಿಗೂ ಫ್ಯಾಮಿಲಿ ಗ್ರೂಪಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.